ಉದ್ದೇಶ ಅವ್ರ ಆಚೆ ಬಂದು ಹೇಳಿಕೆ ಕೊಡ್ತಾರೆ ನಂದಲ್ಲ ವಾಯ್ಸು ಅಂತ ಹೇಳ್ತಾರೆ. ಅವಾಗ ನನ್ಗೆ ಪರ್ಸನಲ್ ಅಟ್ಯಾಕ್ಸ್ ಗಳು ತುಂಬಾ ಆಗುತ್ತೆ. ಯಾವ್ದು ಅವಂದಲ್ಲ ವಾಯ್ಸು, ಬೇಕು ಬೇಕು ಅಂತಾನೆ ನೀನು ಈ ತರ ಡಬ್ಬಿಂಗ್ ಮಾಡ್ಸಿದ್ಯಾ, ಹಂಗೆ ಹಿಂಗೆ ಅಂತ ತುಂಬಾ ಕೆಟ್ಟು ಮೆಸೇಜಸ್ ಗಳು ನನಗೆ ಪರ್ಸನಲ್ ಆಗಿ ಬರುತ್ತೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಬಿಟ್ಟಿದ್ದು. ಹಾಗೆ ನನಗೆ ಅದು ಧ್ವನಿ ಪರೀಕ್ಷೆ ಕೂಡ ಆಗ್ಬೇಕಾಗಿತ್ತು, ತನಿಖೆ ಕೂಡ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ಸಂದೇಹ ಇರುವಂತವರು ತನಿಖೆ ಮಾಡಿಸಿ ಅಂತ ಕೇಳಕ್ಕೋಸ್ಕರ ಅದನ್ನ ಕಂಟಿನ್ಯೂಷನ್ ಬಿಟ್ಟೆ ಅಷ್ಟೇ. ನಿಮ್ಮ ಅವರ ಪರಿಚಯ ಒಂದು ದೊಡ್ಡ ವೇದಿಕೆಯಲ್ಲಾಗುತ್ತೆ. ಸೊ ಈಗ ನಿಮ್ಮ ಅವರ ಸಂಬಂಧ ಇದ್ದಿದ್ದು ನಿಮ್ಮ ಸಹಪಾಠಿ ಕೋ ಆರ್ಟಿಸ್ಟ್ಗಳಿಗೆ ಏನಾದ್ರು ಗೊತ್ತಿತ್ತಾ? ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ ವಿಷಯ. ಬಿಕಾಸ್ ಯಾರಿಗೂ ಹೇಳ್ದಂಗೆ ತಡೆದಿದ್ದ. ಹಂಗಾಗಿ ನಾನು ಯಾರ ಹತ್ರನೂ ಈ ವಿಷಯನ ಹಂಚ್ಕೊಂಡಿರ್ಲಿಲ್ಲ. ಮತ್ತೆ ಮೇಡಮ್ ಇನ್ನೊಂದು, ಈಗ ಆಡಿಯೋ ಅವ್ರದಲ್ಲ ಅಂತ ಹೇಳಿದ್ರೆ ಡಬ್ಬಿಂಗ್ ಮಾಡಿರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅವತ್ತು ಘಟನೆ ನಡೆದಾಗ, ರೆಕಾರ್ಡಿಂಗ್ ಆದಾಗ ಈ ಸ್ಥಳದಲ್ಲಿ ಯಾರು 3-4 ಜನದ ವಾಯ್ಸ್ ಎಲ್ಲ ಬಂದಿದೆ? 3-4 ಜನದ್ದೇನಿಲ್ಲ, 3 ಜನ ಇನ್ನೊಬ್ರದ್ದು. ಸೊ ಅವತ್ತು ತುಂಬಾ ಕುಡ್ದು ಹೊಡಿತಿದ್ದ, ತುಂಬಾ ಹಲ್ಲೆ ಮಾಡ್ತಿದ್ದ. ಆ ಒಂದು ಟೈಮಲ್ಲಿ ನನ್ನ ಕಾಪಾಡ್ಕೋಬೇಕಲ್ಲ. ಸೊ ಹಂಗಾಗಿ ನನ್ನ ಫ್ರೆಂಡ್ಗೆ ಅವನೇ ಹೇಳ್ತಾನೆ ಕರೆ ಮಾಡು, ಅವ್ನು ಕಾಲ್ ಮಾಡು ಅಂತ ಅಂದ್ಬಿಟ್ಟು. ಸೊ ನಾನು ಕಾಲ್ ಮಾಡಿ ಪ್ಲೀಸ್ ಇಲ್ಲಿ ತುಂಬಾ ಹೊಡಿತಿದ್ದಾನೆ, ಬಾ ಕುಡ್ದ್ಬಿಟ್ಟು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನಾನೇ ನನ್ನ ಸ್ನೇಹಿತನ ಕರ್ಸ್ಕೊಂಡಿದ್ದೆ. ಬಟ್ ಅವತ್ತು ರೆಕಾರ್ಡಿಂಗ್ ಆಗೋ ಟೈಮಲ್ಲಿ ದರ್ಶನ್ ಅವರ ವಿಚಾರವಾಗಲಿ ಶಿವಣ್ಣ ಅವರ ವಿಚಾರವಾಗಲಿ ಯಾಕೆ ಬಂತು? ಅದೇ ಅವನ ಅಹಂಕಾರ, ನಾನು ಅದಕ್ಕಿಂತ ಮೇಲ್ ಬೆಳಿಬೇಕು, ನಾನು ಅದಕ್ಕೆ ನೀನ್ ಬೇಡ ಅನ್ನೋ ವಿಚಾರಕ್ಕೆ ಆ ಮಟ್ಟಿಗೆ ಬೆಳಿಬೇಕು ನನ್ಗೆ. ಈಗ ಇಷ್ಟು ದಿನ ಬಳಸ್ಕೊಂಡ್ಬಿಟ್ಟಿದ್ನಲ್ಲ, ಅದು ಬಿಡೋ ಹಂತ ಆಗಿತ್ತು. ಸೊ ಆ ಒಂದು ಕಾರಣಕ್ಕೆ ಅವನ ಆ ಹೇಳಿಕೆ ಕೊಟ್ಟಿದ್ದಾನೆ. ಅಂಡ್ ಮನೆಯವರು ಮನು ಅವರ ವಿರುದ್ಧವಾಗಿ ಎಲ್ಲಾ ಫ್ಯಾನ್ಸ್ಗಳು, ಅಂದ್ರೆ ಶಿವಣ್ಣ ಅವರಾಗಲಿ, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಅಂಡ್ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಅವ್ರದ್ದೇ ಇರ್ಬೋದು, ಅವ್ರಿಗೆ ಏನ್ ಹೇಳ್ತಿರ್ಬೋದು, ಅವರೇ ಹೇಳಿರೋದು ಅನ್ಸುತ್ತೆ. ಅಫ್ಕೋರ್ಸ್ ನಾನೇ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿರೋದು, ಅವನೇ ಹೇಳಿರೋದ ಇಲ್ವಾ ಅಂದ್ರೆ ಏನರ್ಥ? ಅಷ್ಟಿಲ್ದೆ, ಅಷ್ಟು ಕ್ಲಾರಿಟಿ ಇಲ್ದೆ ಅದು ಹಂಗ್ ಬಿಡಕ್ ಆಗುತ್ತಾ? ಹೋಗ್ಲಿ, ಬಿಡ್ತಾರ ಹೋಗ್ಲಿ ನನ್ನನ್ನ? ಅಷ್ಟಿಲ್ದೆ ನಾನು ನನ್ನ ಸ್ವಂತ ಒಂದು ಅಫಿಷಿಯಲ್ ಅಕೌಂಟ್ ಅಲ್ಲೇ ನಾನು ಅದನ್ನ ಹಾಕೊಂಡಿದ್ದೀನಿ ಅಂದ್ರೆ ಸತ್ಯ ಇಲ್ಲ, 100% ಕ್ಲಾರಿಟಿ ಇಲ್ಲ ಅಂದ್ರೆ ಹಾಕೋತಿದ್ನ. ಅದು ನೀವೇ ತಿಳ್ಕೊಬೇಕು. ನಿಮ್ಮ ಕಾಂಟ್ಯಾಕ್ಟ್ ಮಾಡಕ್ಕೆ ಕ್ಲಾರಿಟಿ ತಗೊಳ್ಳಕ್ಕೆ ಈ ವಿಚಾರವಾಗಿ ಏನಾದ್ರು ಟ್ರೈ ಮಾಡಿದ್ರೆ? ಮೆಸೇಜ್ಗಳು ಅದೇ ಹೇಳಿದ್ನಲ್ಲ, ಕೆಟ್ಟ ಮೆಸೇಜ್ಗಳು ಮಾಡಕ್ ಶುರು ಮಾಡಿದ್ರು. ಅದು ಅವನದಲ್ಲ, ಅವ್ನ ಆಚೆ ಬಂದು ಹೇಳ್ಕೆ ಬೇರೆ ಫ್ಯಾನ್ಸ್ ಹೆಸರುಗಳ ಹೆಸರು ಹೇಳಿದಾರಲ್ಲ, ಹೀರೋಗಳ ಹೆಸರು ಹೇಳಿದಾರಲ್ಲ. ಕಾಲ್ಸ್ ಅಂತ ಏನ್ ಬಂದಿಲ್ಲ ಸರ್. ಅವ್ರ ಅಭಿಮಾನಿಗಳು ನನಗೆ ಒಂದಷ್ಟು ಮೆಸೇಜ್ಗಳನ್ನ ಮಾಡಿದ್ರು, ಅದು ಕ್ಲಾರಿಟಿ ಕೊಡಿ, ಅವನದೇನಾ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಕಂಟಿನ್ಯೂಷನ್ ಬಿಟ್ಟು ಇನ್ನ 16 ನಿಮಿಷದಿದೆ, ಬೇಕು ಅಂತಂದ್ರೆ ಅದಕ್ಕೆ ತನಿಖೆ ಮಾಡಿಸಿ ಅಂತ ಹೇಳಿದ್ದೀನಿ. ಸೊ 16 ನಿಮಿಷದಿಂದ ಆಡಿಯೋ ಬಿಡೋ ತರ ಏನಿದೆಯಾ? ಇಲ್ಲ, ಅದು ಫುಲ್ ಡೈರೆಕ್ಟ್ ತನಿಖೆಗೆ ಹೋಗ್ಲಿ ಅಂತ. ಮತ್ತೆ ನೆಕ್ಸ್ಟ್ ಈಗ ಅವರು ಬೇಲ್ ಮೇಲೆ ಆಚೆ ಬಂದಿದ್ದರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಏನಾದ್ರು ಮಾಡಿದಾರ? ನನ್ಗೆ ಅವನ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಅವನು ನನ್ನನ್ನ ಏನ್ ಕಾಂಟ್ಯಾಕ್ಟ್ ಮಾಡಿಲ್ಲ. ಮತ್ತೆ ಇನ್ನೊಂದು ಆಡಿಯೋ ಒಂದು ಬಂದಿದೆ, ಅಪ್ಪಣ್ಣ ಅವ್ರಿಗೆ ಇದು ವಿರುದ್ಧವಾಗಿ ಏನೋ ನಿಮ್ಮನ್ನ ಕೆಟ್ಟ ರೀತಿ ನೋಡಿದ್ದಾರೆ ಅನ್ನೋದು, ಅದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತಾರೆ? ಅದು ಅವನೇ ಒತ್ತಾಯ ಪೂರ್ವಕವಾಗಿ ಮಾಡಿಸ್ಕೊಂಡಿತ್ತು, ಅದು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಆ ರೆಕಾರ್ಡ್ ಅನ್ನ ಅವನು ಪ್ಲಾನ್ಡ್ ಆಗೇನೆ ಬಿಡೋ ಟೈಮಲ್ಲಿ ಇದನ್ನ ಬಿಡೋಣ, ಅವನು ಮೊದ್ಲಿಂದಾನೇ ಡಿಸೈಡ್ ಆಗ್ಬಿಟ್ಟಿದ್ದಾನೆ ಇವಳಿಗೆ ಮೋಸ ಮಾಡ್ತೀನಿ ಅನ್ನೋದು ಕ್ಲಾರಿಟಿ ಇದೆ ಅವನ್ಗೆ. ಅವನ್ ಕ್ಲಾರಿಟಿ ಆ ಒಂದು ಟೈಮಲ್ಲಿ ಇವಳು ಎಲ್ಲಿ ಜಗಳ ತೆಗಿತಾಳ ಅವಾಗ ಇದನ್ನ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ ಅಂತ ಟ್ರೈ ಮಾಡಿದ್ದಾನೆ. ಅದಕ್ಕೋಸ್ಕರ ಆ ರೆಕಾರ್ಡ್ಸ್ ಗಳನ್ನ ಇಟ್ಕೊಂಡು ಈ ಒಂದು ಟೈಮಲ್ಲಿ ಅವನ ಜಗಳದಲ್ಲಿ ತಗೊಬಂದು ಈಗ ಬಿಟ್ಟು ಜನಕ್ಕೆ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಮಾಡ್ದ. ಆ ಒಂದು ಪ್ರಯತ್ನಕ್ಕೆ ನೀನೇನು ಅಂತ ತೋರ್ಸಕ್ಕೆ ಅಂತಾನೆ ನಾನು ಅದು ಶಿವಣ್ಣಂದು ಬಿಟ್ಟಿದ್ದು. ಇಷ್ಟೊಂದು ಅಹಂಕಾರ ಇಟ್ಕೊಂಡ್ರು ನೀನ್ ಅಹಂಕಾರ ಎಷ್ಟಿದೆ ಅಂತ ಜನಕ್ಕೆ ತೋರ್ಸಿದ್ದೇನೆ ಅಷ್ಟೇ. ಅಪ್ಪಣ್ಣ ಮೇಲಿರೋ ಆರೋಪ ಶುದ್ಧ ಸುಳ್ಳು. ಅದು ಕ್ಲಾರಿಟಿ ಆಲ್ರೆಡಿ ಕೊಟ್ಟಿದೀವಿ, ಅವನು ಕೊಟ್ಟಿದ್ದಾನೆ, ನಾನು ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಮೀಡಿಯಾಕ್ಕೆ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಸ್ಟೆಪ್ ಏನಿದೆ ಅಂದ್ರೆ ಕೇಸ್ನ ಕಂಟಿನ್ಯೂ ಮಾಡಿ ಅವ್ರಿಗೆ ಶಿಕ್ಷೆ ಆಗೋ ತರ ಮಾಡ್ತೀರಾ, ಇಲ್ಲ ಏನಾದ್ರು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಸಂಧಾನ ಆತರ ಏನಾದ್ರು ಮಾಡ್ಕೊಳ್ತಾರೆ? ಸಂಧಾನ ಅನ್ನೋ ಮಾತೇ ಇಲ್ಲ ಸರ್, ಸಂಧಾನಕ್ಕೆ ಒಂದು ಅರ್ಥನೇ ಇಲ್ಲ, ಹಂಗಾಗಿ ಸಂಧಾನ ಅನ್ನೋ ಮಾತೇ ಇಲ್ಲ. ಮತ್ತೆ ಕೆಲವೊಂದ್ ಕಡೆ ಏನೋ ವಿಚಾರದಲ್ಲಿ, ಅವ್ರ ಹೆಂಡತಿ ವಿಚಾರದಲ್ಲಿ ಅವ್ರ ವಿಷಯ ಗೊತ್ತಿತ್ತು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಗೊತ್ತಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ನಿಮ್ಮ ಅವರ ಸಂಬಂಧ ಆಕೆಗೆ ಹೋಗಿ ಕೇಳ್ಬೇಕು ಸರ್, ಎಲ್ಲಾ ಫೋನ್ ಮಾಡಿ ನಾನೇ ಹೇಳಿದ್ದೀನಿ. ಮತ್ತೆ ಆಕೆನೂ ಕೂಡ ದೌರ್ಜನ್ಯ ಮಾಡಿ 18ನೇ ತಾರೀಕು ನೈಟ್ ಏಪ್ರಿಲ್ ಅಲ್ಲಿ ಆಕೆನೂ ಕೂಡ ನನ್ನ ಮೇಲೆ ಬಂದು ದೌರ್ಜನ್ಯ ಮಾಡಿರ್ತಾಳೆ. ಸೊ ಅದನ್ನೆಲ್ಲ ಅವಳು ಕೂಡ ಕಂಪ್ಲೇಂಟ್ ಕೊಡ್ದಂಗ್ ತಡೆದಿರ್ತಾಳೆ. ಅಂದ್ಮೇಲೆ ಆಕೆಗೆ ಗೊತ್ತಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಅದು ಬೇಕಾದ ಸಾಕ್ಷಿ ಇದೆ, ಆಕೆಗೆ ಬಿಡಿ ತೋರ್ಸ್ಲಿ ಅಂತ ಅಂದ್ಬಿಡ್ಲಿ. ನಿಮ್ಮ ಅವರ ಸಂಬಂಧದ ಬಗ್ಗೆ ಫಸ್ಟ್ ಯಾರು ಹೇಳಿದ್ರು? ಮನೋರೇ ಅವ್ರ ಹೆಂಡತಿಗೆ ಹೇಳಿದ್ರ, ನೀವೇ ಅವ್ರಿಗೆ ಹೇಳಿದ್ರ? ನಾನೇ ಹೇಳಿದ್ದು, ನಾನೇ ಖಂಡಿತ ಏನ್ ನಡೆದಿದೆ ಅದನ್ನೆಲ್ಲ ಖಂಡಿತ ನಾನೇ ಹೇಳಿದ್ದು. ಅಲ್ಲ, ಅವ್ರ ಕಡೆ ಏನ್ ರಿಯಾಕ್ಷನ್ ಇತ್ತು? ಏನಿರುತ್ತೆ? ಏನು ಇರ್ಲಿಲ್ಲ ಸರ್ ರಿಯಾಕ್ಷನ್.
ಏನ್ ರಿಯಾಕ್ಷನ್ ಬರಲಿಲ್ಲ. ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ಅಷ್ಟೇ. ಮೊದ್ಲೇ ಹೇಳಕ್ಕೆ ಎಲ್ಲಿ ಬಿಟ್ಟಿರ್ಲಿಲ್ಲ ಅಂತಂದೆ. ಬಟ್ ನನ್ಗೆ ಈಗ ಅನ್ನಿಸ್ತಿರೋದು, ಈಗ್ಲೇ ಏನು ಗೊತ್ತಿಲ್ಲ ಅನ್ನೋರು ಮುಂಚೆಯಿಂದ ಏನು ಪ್ಲಾನ್ ಮಾಡ್ಕೊಂಡಿದ್ರ ಗಂಡ ಹೆಂಡತಿ ಬರೀ ಸುಳ್ಳು ಹೇಳ್ಕೊಂಡು ನಾನ್ ದಡ್ಡಿ ಆದ್ನ ಅಂತ ನನ್ಗೆ ಇವಾಗ ಅನ್ನಿಸ್ತಿದೆ. ಮತ್ತೆ ಇನ್ನೊಂದು ಸಿನಿಮಾ ತಂಡದವ್ರನ್ನ ನೀವು ಮೀಟ್ ಮಾಡಿದ್ರಿ ಮಾತಾಡಿದ್ರಿ ಅಂತ ಹೇಳಿದ್ರು. ಒಂದು ರೀತಿ ಪ್ರಮೋಷನ್ಗೂ ಅವ್ರು ಯೂಸ್ ಮಾಡ್ಕೊಂಡ್ರು ಅನ್ನೋ ತರ ಸ್ಟೇಟ್ಮೆಂಟ್ ಇದೆ. ಸೊ ಅವರು ಪ್ರಮೋಷನ್ ಯೂಸ್ ಮಾಡ್ಕೊಂಡ್ರು ಅನ್ನೋ ವರ್ಡ್ ಹೇಳಿಲ್ಲ ಸರ್, ಮಾಡ್ಕೋತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ದೆ. ಕಂಪ್ಲೇಂಟ್ ಏನಾದ್ರು ಕೊಟ್ರೆ ಅದೇ ಪ್ರಮೋಷನ್ ಮಾಡ್ಕೋತೀವಿ 10 ಲಕ್ಷ ಉಳಿಯುತ್ತೆ ಅನ್ನೋ ಸ್ಟೇಟ್ಮೆಂಟ್ ಹೇಳಿದ್ರು ಅವರು. ಸೊ ಅಷ್ಟೇ. ಬಟ್ ಅದಕ್ಕೆ ದೇವ್ರ ಇದಾರೆ ಅನ್ನೋದಕ್ಕೊಂದು ಅದೊಂದು ಪ್ರೂಫ್. ನಾನು ರೆಕಾರ್ಡ್ ಏನಾದ್ರು ಮಾಡ್ಕೊಂಡಿರ್ಲಿಲ್ಲ ಅವತ್ತಿಂದು ಅವ್ರು ಹೇಳಿದ್ದು ಅಂತಂದ್ರೆ ಯಾವ ಮಟ್ಟಿಗೆ ನನ್ನ ಮಾಡ್ಬಿಡ್ತಿದ್ರೋ ಗೊತ್ತಿಲ್ಲ, ಯಾವ ಮಟ್ಟಿಗೆ ನನ್ನನ್ನ ಪಾತಾಳ ಕಚ್ಚಿಸ್ತಿದ್ರೋ ಗೊತ್ತಿಲ್ಲ. ಏನೋ ಒಂದು ಸಾಕ್ಷಿಗೆ ಇಟ್ಕೊಂಡಿರೋದಕ್ಕೆ ಅಷ್ಟು ಮಟ್ಟಿಗೆ ನನಗೆ ಅಫೆಕ್ಟ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ವೈರಲ್ ಆದ ಮೇಲೆ ನಿಮ್ಮ ಕೆರಿಯರ್ ಆಗಲಿ ಅವರ ಕೆರಿಯರ್ ಆಗಲಿ ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತಾ? ಗೊತ್ತಿಲ್ಲ ಸರ್, ನನ್ನ ಕೆರಿಯರ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನನ್ನ ಕೆರಿಯರ್ ಆಗ್ಲೇ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೂಸೈಡ್ ಅಟೆಂಪ್ಟ್ ಆಗ್ಬೋದು, ಅದೆಲ್ಲ ಆಗ್ಬೋದು. ಬಟ್ ಹಂಗೆ ಸತ್ತು ಹೋಗ್ಬಿಟ್ರೆ ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ಅವ್ನು ಎಸ್ಕೇಪ್ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಏನು ಅಂತ ತೋರ್ಸಕ್ಕೆ ಒಂದು ನ್ಯಾಯ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ಕಾನೂನು ಮುಖಾಂತರ. ಹಣ ಕೊಡೋ ವಿಚಾರದಾಗ್ಲಿ ತಗೊಳ್ಳೋ ವಿಚಾರದಾಗ್ಲಿ ನಿಮ್ಮ ಹತ್ರ ಅವರು ತಗೋತಿದ್ರು ಅಂತೆಲ್ಲ ಹೇಳಿದ್ದೀರಾ. ಸೊ ಎಲ್ಲಿ ತನಕ ತಗೊಂಡಿದ್ದಾರೆ ಅಮೌಂಟ್? ಇಷ್ಟು ಅಷ್ಟು ಅಂತ ಏನಿಲ್ಲ ಸರ್, ನಾನು ಲೆಕ್ಕ ಹಾಕೇನು ಕೊಟ್ಟಿಲ್ಲ ಅವ್ನಿಗೆ, ಮತ್ತೆ ಇಷ್ಟೇ ಕೊಡಬೇಕು ಅಂತ ಕೊಟ್ಟಿಲ್ಲ, ಆ ಥರ ಏನಿಲ್ಲ. ಖರ್ಚ್ಕೊಂಡು ಮಾಡಿದ್ದೀನಿ. ಅವ್ನು ಜಿಮ್ಗೋಸ್ಕರ ಪ್ರೋಟೀನ್ಸ್ ಆಗಿರ್ಬೋದು ಅದು ಇದು ಅಂತೆಲ್ಲ ತುಂಬ ಖರ್ಚು ಮಾಡಿದ್ದೀನಿ. ಅಂದ್ರೆ ಅವ್ರಿಗೆ ನಿಮ್ಮ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ಸಂಬಂಧ ಆ ಥರ ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ಸರ್, ಅದೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಆದ್ಮೇಲೆನೆ ಅವನು ಕಂಪ್ಲೀಟ್ ಆಗಿ ಬಿಟ್ಟು ಹಾಕಿದ್ದು. ಸೊ ಅಂದ್ರೆ ಎಷ್ಟು ಜನ ಏನಾದ್ರು ಸಂಬಂಧ ಮಾಹಿತಿ ಇದೆಯಾ? ಇಷ್ಟು ಜನ ಅಷ್ಟು ಜನ ಅಂತ ಇಲ್ಲ ಸರ್, ಸಾಕ್ಷಿ ಇಲ್ಲದೆ ಮಾತಾಡಬಾರ್ದು. ಸಾಕ್ಷಿ ಇರೋ ಕೆಲವೊಂದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ನಿಲುವು ಏನು ಅಂತ ನ್ಯಾಯಕ್ಕೆ ಹೋರಾಡ್ತಿದ್ದೀನಿ ಸರ್, ಏನಾಗುತ್ತೆ ಕಾಯ್ತಿದ್ದೀನಿ. ದೇವ್ರನ್ನ ನಂಬಿದ್ದೀನಿ. ಅದೇ ದೇವ್ರನ್ನ ನಂಬಿದ್ದೀನಿ. ತುಂಬಾ ಕೇಸ್ಗಳು ಹಾಗೆ ಪೆಂಡಿಂಗ್ ಉಳಿದಿದೆ ಈ ತರ ಕೇಸ್ಗಳು. ಸೊ ನಂಗೆ ಅದನ್ನೇ ಎಲ್ಲ ಹೇಳಿ ಎದುರಿಸ್ತಿದ್ದಾರೆ. ಈ ತರದ ಕೇಸಲ್ಲಿ ಪ್ರೂವ್ ಮಾಡಕ್ ಆಗಲ್ಲ, ಬಚಾವ್ ಆಗ್ಬಿಡ್ತಾನ ಅವನು, ಹಂಗೆ ಹಿಂಗೆ ಅಂತ ತುಂಬಾ ಜನ ಹೇಳಿ ಎದುರಿಸ್ತಿದ್ದಾರೆ. ಬಟ್ ನೋಡ್ಬೇಕು, ನಾನು ದೇವ್ರನ್ನ ನಂಬಿದ್ದೀನಿ. ದೇವ್ರು ಯಾವ ತರ ನ್ಯಾಯ ಕೊಡ್ತಾನೆ ನಾನು ನೋಡ್ಬೇಕು.